ಹೋಗ್ಬೇಕ್ರಿ, ತಯಾರಾದ್ವಿ. ಯಾವಾಗ ಅಂಗಡಿಗೆ ಹೋಗೋ ಸಾಮಾನ್ಯ ತಗೊಳೋದು ಪಾಪುಗ. ಏನ್ ನೀವ ಹಿಂಗ್ ಮಾಡ್ಕೊತ ಕೂತ್ರ? ಯಾವಾಗ ತಗೊಂಬಂದಿದ್ದೀರಾ? ಹೌದಾ? ನೀವು ಯಾವಾಗ ಅಂಗಡಿಗೆ ಹೋಗ್ತೀರಾ, ಯಾವಾಗ ತಗೊಂಬರ್ತೀರಾ ಏನೂ ಗೊತ್ತಾಗಲ್ಲ ನಂಗೆ, ಏನೂ ಹೇಳೋದಿಲ್ಲ ನೀವು. ನಾ ಅದ ಈಗ ಅಂಗಡಿಗೆ ಹೋಗೋದ ಗಿಫ್ಟ್ ಸಾಮಾನು ತಗೊಂಬರೋದ ಅನ್ನತಿದ್ದೆ. ಚಂದ ಐತಲ್ರಿ ಪಾಪುಗ? ಆಯ್ತಾಯ್ತು, ಚಂದ ಐತ್ ಬಾ. ಹೂವಿನ ಮಾಲಿನೂ ತಗೊಂಬಂದ್ರಿ, ನಾ ಏನು ಹೇಳೇನಿಲ್ಲ. ಉಂಗ್ರಾನು ಏನ್ ನಿಮ್ಗೆ ಹೆಂಗೆ ನೆನಪು ಬರ್ತಾವ ಎಲ್ಲ ನಿಮಗೆ? ನನ್ನ ಹೆಂಡತಿ, ನನ್ನ ಮನೆ, ನನ್ನ ಮಕ್ಕಳು, ನಮ್ಮ ಸಂಬಂಧಿಕರು, ನಮ್ಮ ಅಂತಂದ್ರು ಎಲ್ಲ ಮೇಂಟೈನ್ ಮಾಡ್ಲೇಬೇಕಲ್ಲ. ರೆಡಿಯಾಗಿ ಹೊರಡ್ತಾ ಇದ್ದೀವಿ ಈಗ. ರಾಜಾರಾಣಿ ತಯಾರಾಗಿ ಹೋಗ್ತಾ ಇದೀವಿ. ಹುಡುಗರಿಗೆ ಕಾಲೇಜಿಗೆ ಕಳ್ಸಿದೀವಿ, ಅವ್ರ ಪಾಡಿಗೆ ಅವರಿಗೆ ಪಾಪ ಅವ್ರ ಟೈಮ್ ಸಿಗಲ್ಲ ಈಗ. ನೋಡಿ ಇಲ್ಲೇ ಇದೆ ನಮ್ಮ ಮನೆ, ಇದೇ ನಮ್ಮ ಮಾಮಾರ ಮನೆ ಇದೆ ದೊಡ್ಡದ. ಚಲೋ ಆಯ್ತಪ್ಪ, ನಡಿ. ಯಾವ ಬಂದ್ರಿ? ಓಕೆ ಅಕ್ಕದು ಬಂದಾರ್ರಿ. ಆರಾಮಿದೀವಿ. ಅಯ್ಯೋ ಮಾಮಾರಿ ಇವತ್ತು ರಜೆ ಎಲ್ಲಿರ್ತದ್ರಿ? ಫ್ರೈಡೇ ಇವತ್ತು ಇದೀರಿ ಮಾಮಾರಿ. ಆಯ್ತ್ರಿ, ಚಲೋ ಆಯ್ತಲ್ರಿ ಮಾಮಾರಿ. ಕಂಗ್ರ್ಯಾಚುಲೇಷನ್ಸ್ ಸರ. ನಮಸ್ತೆ ಸರ, ಚೆನ್ನಾಗಿದ್ದೀರಾ? ಆಯ್ತಾಯ್ತು, ಚೆನ್ನಾಗಾಯ್ತು ಭೇಟಿಯಾಗಿ. ಮೊನ್ನೆ ನೆನ್ಪು ಮಾಡಿದ್ವಿ ನಿಮ್ದು. ಗೌರಿ ಹಾಯ್. ಎಷ್ಟು ದೊಡ್ಡವಳಾಗ್ಬಿಟ್ಟಳವ ಇವಳು. ಆರಾಮಿದೀನಮ್ಮ, ನೀ ಆರಾಮಿದೀಯ? ಚಲೋ ಆಯ್ತಲ್ಲ ತಮ್ಮ ಬಂದ. ಇವರು ನಮ್ಗೆಲ್ಲ ಹೊಟ್ಟೆ ತಣ್ಣಗ್ ಮಾಡಾಕ. ಅಯ್ಯ ಅಕ್ಕ ಬಂದಾರ. ಆಯ್ತ್ರಿ ಅಕ್ಕ, ಆರಾಮಿದೀರಿ ಎಲ್ಲರೂ? ಪಪ್ಪು ಆರಾಮಿದೀಯ? ನಾನಂತೂ ಭಾಳ ದಿನ ಆದ್ಮೇಲೆ ಬಂದೆ ಇಲ್ಲಿ ನಮ್ಮ ಅಕ್ಕಗಳ ಮನೆಗೆ. ಭಾಳ ಬರ್ತಿದ್ದೆ ನಾ ಮೊದಲ ಯಾವ ಬಂದ್ ಭೇಟಿಯಾಗಿ ಹೋಗ್ತಿದ್ವಿ ಅವ್ರಿಗೆ. ಈಗ ನಮಗೂ ಟೈಮ್ ಇಲ್ಲ ಪಾಪ, ಎಲ್ಲರ ಜೀವನ ಒಳಗೆ ಬ್ಯುಸಿನೇ ಎಲ್ಲರದು ಲೈಫ್. ಅಮೃತ ಆ ಕಡೆ ನಿಲ್ಲು, ಅಲ್ಲಿ ಅಂಕಲ್ ಹತ್ರ ನಿಲ್ಲು. ಲೈಟ್ ಇದೆ ನೋಡಿ ಎಲ್ಲ ಇಲ್ಲಿ ಬೆಳಕು. ಇಲ್ಲಿ ಹೂವಿನ ಮಾಲಿಗಳೆಲ್ಲ ಕೊಡ್ತಾ ಇದಾರೆ ತಲೆಯೊಳಗೆ ಹಾಕೊಳಕ. ಒಂದ್ ಮನೆಯಲ್ಲಿ ಫಂಕ್ಷನ್ ಇತ್ತಂದ್ರೆ ಆ ಮನೆಯೊಳಗೆ ಹಿರಿಯರ ಇದ್ರಂದ್ರೆ ಅವರು ಎಲ್ಲ ಹೇಳೋದು, ಈ ರೀತಿ ಮಾಡ್ರಿ, ಆ ರೀತಿ ಮಾಡ್ರಿ, ಹಿಂಗೆ ಮಾಡೋದಿರ್ತದೆ, ಹಂಗೆ ಮಾಡೋದಿರ್ತದೆ. ಆ ಖುಷಿನ ಬೇರೆ ಇರ್ತದೆ. ಯಾಕಂದ್ರೆ ಅದು ಹಿರಿ ಜೀವಗಳ ಎಷ್ಟೆಲ್ಲ ನಮ್ಮೆಲ್ಲ ಸಲುವಾಗಿ ಎಷ್ಟೊಂದು ಮಾಡ್ತಾ ಇರ್ತಾರೆ ಅವರು. ಎಲ್ಲ ಕಡೆ ಯಾರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ, ಎಲ್ಲ ಕಡೆ ಲಕ್ಷ್ಯ ಇರ್ತದೆ ಅವ್ರದ್ದು. ನಮ್ಮ ಅಕ್ಕ, ನಮ್ಮ ಮಾಮಾರಂತೂ ಮೊದಲಿಂದನೂ ಭಾಳ ಅಂದರೆ ಭಾಳ ಅವರು ಕಷ್ಟಪಟ್ಟ ಎಲ್ಲ ಭಾಳಷ್ಟು ಇನ್ನೂವರೆಗೂ. ಆದರೂ ಅವ್ರು ಕಷ್ಟಪಡೋದು ನಮ್ಮನ್ನು ನೋಡೋಕ್ಕಾಗಲ್ಲ. ಇನ್ನೂವರೆಗಾದ್ರೂ ಅವ್ರು ಮಾಡ್ತಾನೆ ಇರ್ತಾರೆ ಖುಷಿಯಿಂದ. ಈಗ ಅಲ್ಲಿ ಒಬ್ಬ ನಕ್ಷ ಅದಾನ, ಈಗ ಇಲ್ಲಿ ತಕ್ಷ ಬಂದಾನ. ಈಗ ಸುಕುಮಾರ ಸುಕುಮಾರ ಲಾಲಿ ಮುದ್ದು ಬಂಗಾರ, ಅಮ್ಮನ ನೆಮ್ಮದಿ ಬಾಳಿಗೆ ಕಂದ ನಿನಗೆ ಆಧಾರ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಲಕ್ಷ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಗೋಪನ ಗೋಪನ మీ ప్రేమాన హలయితే పాడన బళగోపన 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 మీ ప్రేమాన హలయితే పాడన. ಅಪ್ಪಿ ಒಂದೇ ನಿಮಿಷ ಅವ್ರ ಪಾಪು ಜೊತೆ ನೀವು ಎತ್ಕೋತೀರಿ ಪಾಪುಗ? ಒಂದ್ ನಿಮಿಷ ದೇವರಮ್ಮಂದು ಹುಡಿ ತುಂಬ್ತಾ ಇದ್ದಾರೆ ಪಾಪು. ನಮ್ಮ ಇಲ್ಲಿ ಕೂತಾಳ ಕರತ್ವಿ. ಇಬ್ರು ಇಲ್ಲೇ ಮಗನ ಡ್ಯೂಟಿ ಸ್ಟಾರ್ಟ್ ಆಯ್ತು. ಈಗ 2 ದಿನ ಆಯ್ತು. ಇದು ಸಿವಿಲ್ ಹಾಸ್ಪಿಟಲ್, ಸಿವಿಲ್ ಇದೆ ಆಯ್ತು. ಗೌರ್ಮೆಂಟ್ ಅಪಾಯಿಂಟ್ಮೆಂಟ್.
ಮಗಳು ಮಗಳು ಅದೇ ಅವ್- ಅವ್- ಮಗಳು ಇದು ಅಲ್ಲೇ ಇಲ್ಲ ಅವಳು ಇನ್ನೂ 3ನೇ ವರ್ಷ. ಮಗಳು ಥರ್ಡ್ ಇಯರ್ ಇವಾಗ, ಮಗ ಇವಾಗ ಫೈನಲ್ ಇಯರ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ಜೈ ಶ್ರೀರಾಮ್. ಮನೆ ಅಂತೂ ಭಾಳ ಚೆನ್ನಾಗಿ ಕಟ್ಟಾರ. ಭಾಳ ವರ್ಷ ಆಯಿತು ಮನೆ ಕಟ್ಟಿ, ಲಕ್ಷ್ಮೀ ನಿವಾಸ ಅಂತ ಹೇಳಿ. ಮತ್ತು ಊಟ ಅಂತೂ ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ನಾಮಕರಣ ಫಂಕ್ಷನ್ ಒಳಗಿಂದ ಊಟ ಎಲ್ಲ ವೆರೈಟಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಭಾಳ ಊಟ ಚೆನ್ನಾಗಿ. ಹೌದು, ತಗೊಂಡಿದ್ದೀನಲ್ಲ ಅವ್ರದ್ದು. ಸುವಿತಾ, ಊಟ ಹೆಂಗಾಗೈತೆ? ಚಲೋ ಆಗೈತ್ಲ? ನೀವೆಲ್ಲರದು ಹೊಟ್ಟೆ ತನಕ ಮಾಡ್ತಾ ಇದೀರಿ. ಹ್ಞೂ, ಎಲ್ಲ ಸೇಮ್ ಮ್ಯಾಚಿಂಗ್ ಸಾಡಿ ಹಾಕೊಂಡೆಲ್ಲ. ಹಿಂಗಾಗದ ಊಟ? ಚಲೋ ಆಗದ? ಓಕೆ ಮಾಡ್ರಿ. ಅವ್ರಿಗೆ ನುಗ್ಗೆಕಾಯಿ ಬಂದದ. ಹೆಂಗಾಗದ? ಎಲ್ಲ ಚಲೋ ಆಗದಲ್ರಿ? ಓಕೆ ಆಯ್ತ್ರಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ರಿ. ಎಷ್ಟು ದಡ್ಪಡ್ ಮಾಡ್ತಾ ಇದೀರಾ ಇದೆ? ತುಂಬ ಊಟ ಮಾಡ್ರಿ ಎಲ್ಲರೂ. ಹೆಂಗಾಗದ ಊಟ? ಹಾ, ಊಟ ಚಲೋ ಆಗದ? ಆರಾಮಾಗಿ ತಗೊಳ್ರಿ. ಮಳೆ ಬರೋ ವಾತಾವರಣ ಅದ, ಅದ್ರ ಸಲುವಾಗಿ ಎಲ್ಲರಿಗೂ ಬೇಗ ಊಟ ಕೊಡಿಸಿದಾರೆ. ಸಣ್ಣ ಮಳೆ ಹನಿ ಬರ್ತಾ ಇದೆ. ಭಾಳ ಜನ ಆಲ್ಮೋಸ್ಟ್ ಊಟ ಮುಗಿಸಿದಾರೆ ಈಗ. ಸುನೀತಾ, ನೀವೇ ಊಟ ಮಾಡೋರಿ? ಮಾಡಿ ಬರ್ತೇವಲ್ಲ. ಬರ್ರಿ ಅದಾರ ಮುದ್ದು ಮಗನ ನಾಮಕರಣ ಆಯ್ತು. ಮಗನ ಹೆಸರು ತಕ್ಷ ಅಂತ ಹೆಸರು ಇಟ್ಟಿದ್ದೀರಿ. ಆಮೇಲೆ ಎಲ್ಲರಿಗೂ ಆಮಂತ್ರಣ ಮಾಡಿದಿರಿ ಹೆಸರು ಇಡ್ಲಿಕ್ಕೆ. ಎಲ್ಲರೂ ಬಂದಿದ್ದಾರೆ. ಆಮೇಲೆ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ಉಡುಗೊರೆನೂ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಬಹಳ ಚಲೋ ಆಯಿತು. ಊಟದ ವ್ಯವಸ್ಥೆನೂ ಬಹಳ ಚೆನ್ನಾಗಿ ಮಾಡಿದಿರಿ. ಮಗುವಿನ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ನಾವೆಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡಿದೀವಿ. ಸೊ ಬಹಳ ದಿವಸಗಳ ನಂತರ ಭಗವಂತ ನಮ್ಮ ಕಣ್ ತೆರೆದಾನ. ಒಂದು ಗಂಡು ಮಗು ಬೇಕಾಗಿತ್ತು ಮನೆಯಲ್ಲಿ, ಗಂಡು ಮಗು ಜನನ ಆಯಿತು. ನಮ್ಮ ಮಗುವಿನ ಪಾಲನೆ ಪೋಷಣೆ ಮಾಡೋದು ನಿಮ್ಮ ಕರ್ತವ್ಯ. ಸೊ ಈ ಸುಸಂದರ್ಭದಲ್ಲಿ ನಿಮಗೆ ಹೆಂಗ ಅನಿಸ್ತಾ ಇದೆ? ಒಂದೆರಡು ಮಾತಾಡು. ಭಾಳ ವರ್ಷ ನಂತರ ಮಗ ಹುಟ್ಟಿದಾನೆ. ಮತ್ತು ಮಗನ ಕಾರ್ಯಕ್ರಮ ಜೋರಾಯಿತು. ಮತ್ತು ಎಲ್ಲರೂ ಬಂದು ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಈಗ ಮಧುಮತಿ ಮತ್ತು ಭೂಮಿಕಾ ಮಾತಾಡ್ತಾರೆ. ಅವ್ರು ಮಾತಾಡೋಕ್ಕಿಂತ ಮುಂಚೆ ನೀನೇ ಮಾತಾಡು. ರೈಟ್, ಗುಡ್. ಮತ್ತೆ ಓಕೆ, ಸಂಗೀತ ನೀವು ಮಾತಾಡ್ರಿ. ನನಗಂತೂ ಬಹಳ ಖುಷಿ ಆಗದ. ಮತ್ ನನಗ್ ಗೊತ್ತೂ ಇಲ್ಲ, ಈಗ ಮಗು ಆಗ್ಯದ ಅಂತ ಫೋನ್ ಮಾಡಿ ಹೇಳಿದ್ಮೇಲೆ ನನಗ್ ಗೊತ್ತಾಗದ. ನನಗೆ ಅವಾಗ ಕೇಳಿದ್ರು ಬಹಳ ಖುಷಿ ಆಗಿದೆ. ಅವರು ಕಂಪ್ಲೀಟ್ ಆಗಿ ಸರ್ಪ್ರೈಸ್ ಇಟ್ಟಿದ್ರು. ಸರ್ಪ್ರೈಸ್ ಅದ ನಮ್ ಸಲುವಾಗಿ. ಅಮೃತ ಯಾವಾಗ ಹೊಟ್ಟಿಲ ಇದ್ದಳು, ಆಮೇಲೆ ಯಾವಾಗ ದವಾಖಾನಿಗೆ ಹೋದ್ರು, ಯಾವಾಗ ಡೆಲಿವರಿ ಆದ್ರು ನಮ್ಗೇನೋ ಗೊತ್ತೇ ಇಲ್ಲ. ಎಲ್ಲ ಸರ್ಪ್ರೈಸ್ ಆಗಿದೆ ನಮಗೆ. ಓಕೆ, ಆಗಿದ್ದಾಯ್ತು, ಚಲೋ ಆಯ್ತು, ಒಳ್ಳೆ ಅಡ್ಡಿ ಇಲ್ಲ. ಮಾತಾಡಿನಲ್ರಿ, ಅವಾಗಿಂದ ನಾನೇ ಮಾತಾಡ್ತೇನೆ. ಅವಾಗ ನಂದೇ ಬರ್ತಾ ಇದೆ. ಹಾಡಿದ್ದು ನಾನೇ ಮತ್ತು ಆಟ ಆಡಿದ್ದು ನಾನೇ, ಮಾತಾಡಿದ್ದು ಎಲ್ಲ ನಾನೇ ಮಾಡೀನಿ ಇವತ್ತು. ಸಂತೋಷ. ಸಣ್ಣ ಮಗು ಇದ್ದಾಗಿಂದ ಅನಿಲ್ಗ್ ನೋಡೇರಿ ನೀವು. ಈಗ ಅನಿಲ್ಗ್ ಬಂದ ಮಗು ಆಗಿದೆ. ಹೆಂಗ ಅನಿಸ್ತಾ ಇದೆ ನಿಮ್ಗೆ? ಹೆಂಗ ಅನಿಸ್ತಾ ಇದೆ ಅಂತಂದ್ರೆ, ನಮ್ಮ ಮನೆಯೊಳಗ ಅನಿಲನ ಒಬ್ಬ ಮಗು ಇದೆ. ಸೊ ಆ ಮಗುವಿಗೆ ಇನ್ನೊಂದು ಮಗು ಆಗಿದೆ ಅಂದ್ರೆ ನಾವು ಎಷ್ಟು ಖುಷಿ ಪಡ್ಬೇಕು. ಹೌದ್ರಿ, ವರ್ಷಗಳ ನಂತರ ಮಗು ಆಗಿದೆ. ನಮ್ಮ ಮಗುನ ಹೆಸರು ಬಹಳ ಚೆನ್ನಾಗಿಟ್ಟಿದ್ದಾರೆ, ತಕ್ಷ. ನಮ್ಮ ನಕ್ಷು, ಇವನು ತಕ್ಷು ಅಂತ ಹೇಳಿ ಹೇಳೋದೀಗ. ಆರಾಮ್ ನೆನಪುಳಿದ್ ನಮಗ್ ಹೆಸರು ಮರ್ಯಾಕ್ ಆಗಲ್ಲ. ಹೆಸರೀಗ ನಕ್ಷ ನಮ್ಮ ಮನೆ ಆಗದಾನ. ಓಕೆ, ಚೆನ್ನಾಗಿ ಆಶೀರ್ವಾದ ಮಾಡಿ ಪಾಪು. ಬಾಯ್ ಬಂಗಾರಿ, ನಾವ್ ಬರ್ತೀವಿ ಬಾ. ಗಾರ್ಡನ್ಗೆ ನಮ್ಮ ಮನಿಗೆ ಆಟ ಆಡಕದು. ನಿನ್ಗೆ ಆಟ ಆಡಕ್ ಮಾಡಿದೀವಿ ಎಲ್ಲ. ಇಲ್ಲ, ನಿಮ್ ತಮ್ಮನ ಹೆಸರು ಏನಿಟ್ಟಾರ?
ಹಾ ಜೋರು ಆಮೇಲೆ ಹೆಂಗೈತೆ ಹಾ ಹೆಂಗ ಅನಿಸ್ತಾ ಇದೆ ನಿಂಗ? ಚಲೋ ಅನಿಸ್ತಾ ಖುಷಿ ಇದೆ. ಆಗಿದೆಯಲ್ಲ, ಭಾಳ ಖುಷಿ ಆಗಿದೆ. ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ದಿವಸ ಪಾಪುಗ ಅಳಾಕ್ ಕೊಡ್ಬಾರ್ದು, ನೀನ್ ಎತ್ಕೋಬೇಕ, ಮಾತಾಡ್ಬೇಕ ಪಾಪು ಜೊತೆ. ಓಕೆ ಮಾ, ಹೆಂಗ ಅನಿಸ್ತಾ ಇದೆ? ನಿಂಗೆ ಹೆಂಗ ಅನಿಸ್ತಾ ಇದೆ? ಚಲೋ ಅನಿಸ್ತಾ ಇದೆ ಪಾಪು? ಅಮೃತ ಆರಾಮಾಗಿರಿ, ಆರೋಗ್ಯದ ಕಾಳಜಿ ತಗೋಮ್ಮ. ಮಾಡಿದ್ವಿ. ಓಕೆ, ಬರ್ತೀವಿ. ಇವರು ಡ್ಯೂಟಿಗೆ ಹೋಗ್ಬೇಕಲ್ಲ, ಬರೋದಿಲ್ಲ. ಓಕೆ, ಹೆಂಗ ಅನಿಸ್ತಾ ಇದೆ? ಭಾಳ ಖುಷಿಯಾಗಿಯಲ್ಲ? ಅದೇ ಬರ್ತಾ ಇದೆ, ಬಜ್ಜಿ ಎಲ್ಲ ಮಾಡ್ತಾ ಇದಾರೆ ಬಿಸಿ. ಮಸ್ತ್ ಮಸ್ತ್ ಆಗೈತಿ ಮಾಮಾರಿ. ಎಲ್ಲ ಆರಾಮಾಗಿ ಮಾಡ್ಕೋರಿ. ಹಾ ಆಯ್ತಾಯ್ತ್ರಿ, ಬಾಯ್ ಮಾಮಾರಿ, ಬಾಯ್. ನಮ್ಮನೆ ಈಗ ಆರಾಮ್ ಬಂದು ನೋಡಿದ್ರ ಎಲ್ಲ ಕಾರ್ಯಕ್ರಮ ಎಷ್ಟು ಚೆನ್ನಾಗಾಯ್ತು, ಎಷ್ಟು ಖುಷಿ ಆಯಿತು. ಮಗುಗೆ ಆಶೀರ್ವಾದ ಮಾಡಿರಿ, ಯಾವಾಗಲೂ 100 ವರ್ಷ ಹಿಂಗೆ ನಗ್ನಗ್ತಾ ಇರಲಿ ಅಂತ. ಮತ್ತು ನಮ್ಮ ವಿಡಿಯೋಗಳು ಭಾಳಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ನೋಡಿರಿ ಎಲ್ಲರೂ ನಮ್ಮ ಪರಿವಾರ ಹೆಂಗಿದೆ ಅಂತ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ. ನೋಡಿ